1907ರಲ್ಲಿ ನಿರ್ಮಾಣಗೊಂಡಂತಹ ವಾಣಿ ವಿಲಾಸ ಸಾಗರ ಜಲಾಶಯದಲ್ಲಿ ಈ ಬಾರಿ ಹೆಚ್ಚಿನ ನೀರಿದೆ. ಸದ್ಯ 27.82 ಅಡಿ ಟಿಎಂಸಿ ನೀರು ಸಂಗ್ರಹವಿದೆ. ಜಲಾಶಯದಲ್ಲಿ 30.42 ಟಿಎಂಸಿ ನೀರು ಸಂಗ್ರಹಿಸಲು ಅವಕಾಶವಿದೆ. 91% ನೀರು ಜಲಾಶಯದಲ್ಲಿದೆ. ಹಿರಿಯೂರು ತಾಲೂಕಿನಲ್ಲಿರುವ ಹಸಿರು ಗುಡ್ಡಗಳ ನಡುವೆ ಈ ಜಲಾಶಯದ ಒಂದು ನೋಟವು ಚೆನ್ನಾಗಿ ಕಾಣುತ್ತದೆ. ಮೇಲ್ಭಾಗದಿಂದ ನೋಡಿದರೆ ಭಾರತದ ನಕ್ಷೆಯಂತೆ ಕಾಣುತ್ತದೆ. ಹಿರಿಯೂರಿನ ವಿಬಿಪುರ ವಾಣಿವಿಲಾಸ ಜಲಾಶಯ ಇತಿಹಾಸದಲ್ಲಿಯೇ 3ನೇ ಬಾರಿಗೆ ಕಳೆದ ವರ್ಷ ಭರ್ತಿಯಾಗಿತ್ತು. ಈ ಕಾರಣದಿಂದ ಈ ಬಾರಿ ಜಲಾಶಯದಲ್ಲಿ ಈಗಲೂ ನೀರು ಸಂಗ್ರಹವಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬರಪೀಡಿತ ಪ್ರದೇಶಗಳಲ್ಲಿ 12,135 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವುದು ವಾಣಿ ವಿಲಾಸ ಸಾಗರದ ಮುಖ್ಯ ಉದ್ದೇಶವಾಗಿತ್ತು. ಅದನ್ನು ಈ ಜಲಾಶಯ ಈಡೇರಿಸಿಕೊಂಡಿದೆ. ಹಿರಿಯೂರು ಪಟ್ಟಣದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ವಾಣಿ ವಿಲಾಸ ಸಾಗರ ರಾಜ್ಯದ ವಿಶಿಷ್ಟ ಜಲಾಶಯವಾಗಿದ್ದು ಪ್ರವಾಸಿಗರನ್ನ ಬೇಸಿಗೆಯಲ್ಲೂ ಸಹ ಕೈ ಬೀಸಿ ಕರೆಯುತ್ತಿದೆ. ಈ ಬಾರಿ ಹೆಚ್ಚಿನ ನೀರು ಇರುವುದರಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದೆ.